ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ದರೋಡೆ ಮಾಡುವಂತದ್ದು ಜಾಸ್ತಿ ಆಗಿದೆ ಅಂತ ಪ್ರಕರಣಗಳು ಇದೀಗ ನೋಡ್ತಾನೆ ಇದೀವಿ. ಇದೀಗ ಮತ್ತೊಮ್ಮೆ ರಾಜ್ಯದಲ್ಲಿ ಮತ್ತೊಂದು ಎಟಿಎಂ ದರೋಡೆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರು ಟು ಬೀದರ್ ಘಟನೆ ಮಾಸೋ ಮುನ್ನವೇ ಮತ್ತೊಂದು ಕೃತ್ಯ. ಹಾವೇರಿ ಎಟಿಎಂನಲ್ಲಿ ಲಕ್ಷ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಶಿಗ್ಗಾವಿಯ ಹನುಮರಹಳ್ಳಿಯಲ್ಲಿ ಖದೀಮರ ಕೈಚಳಕ. ಸುಮಾರು 5 ಲಕ್ಷ ರೂಪಾಯಿ ದರೋಡೆಗೈದು ಎಸ್ಕೇಪ್ ಆಗಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಎಟಿಎಂ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರು ಟು ಬೀದರ್ ಘಟನೆ ಮಾಸೋ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ. ಹಾವೇರಿ ಎಟಿಎಂನಲ್ಲಿ ಲಕ್ಷ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಶಿಗ್ಗಾವಿಯ ಹನುಮರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 5 ಲಕ್ಷ ರೂಪಾಯಿ ದೋಚಿಕೊಂಡು ಹೋಗಿದ್ದಾರೆ. ಸುಮಾರು 5 ಲಕ್ಷ ರೂಪಾಯಿ ಇದೀಗ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಶಿಗ್ಗಾವಿಯ ಹನುಮರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾವೇರಿ ಎಟಿಎಂನಲ್ಲಿ ಲಕ್ಷ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಇತ್ತೀಚೆಗೆ ಎಟಿಎಂ ದರೋಡೆ ಅಂತಂದ್ರೆ ಬೆಂಗಳೂರಿನಲ್ಲಿ ಎಟಿಎಂ ದರೋಡೆ ನಡೆದಿತ್ತು. 7 ಕೋಟಿ ದರೋಡೆ ನಡೆದಿತ್ತು. ಅದೆಲ್ಲವೂ ಕೂಡ ನೆನಪಿದೆ ಎಲ್ಲರಿಗೂ ಕೂಡ. ಬಹುಶಃ ಬೆಂಗಳೂರಲ್ಲೇ ಅತಿ ದೊಡ್ಡ ದರೋಡೆಯಾಗಿ ಹೊರಹೊಮ್ಮಿತ್ತು. ಇದೀಗ ಮತ್ತೊಂದು ಎಟಿಎಂ ದರೋಡೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ದರೋಡೆ. ಗ್ಯಾಸ್ ಕಟ್ಟರ್ ಬಳಸಿ ಎಟಿಎಂನಲ್ಲಿದ್ದಂತಹ 5 ಲಕ್ಷ ದರೋಡೆ ಮಾಡಲಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳಿಗೆ ಇದೀಗ ಬಿಳಿ ಬಣ್ಣವನ್ನ ಸಿಂಪಡಿಸಿ ಲೂಟಿ ಮಾಡಿದ್ದಾರೆ. ಶಿಗ್ಗಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳಿಗೆ ಬಿಳಿ ಬಣ್ಣವನ್ನ ಹಾಕಿ ಅದನ್ನ ಕವರ್ ಮಾಡಿ ಅದಾದ ನಂತರ ಇದೀಗ ಲೂಟಿ ಮಾಡಿದ್ದಾರೆ. ಶಿಗ್ಗಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಗ್ಯಾಸ್ ಕಟ್ಟರ್ ಅನ್ನ ಬಳಸಿ ಎಟಿಎಂನಲ್ಲಿದ್ದಂತಹ 5 ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂನಲ್ಲಿ ದರೋಡೆ ಮಾಡಲಾಗಿರುವಂಥದ್ದು ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಂತಂದ್ರೆ ಸಿಸಿಟಿವಿ ಕ್ಯಾಮ್ರಾಗಳು ಇರುತ್ತಲ್ಲ, ಅದನ್ನ ಅವರು ಬಿಳಿ ಬಣ್ಣವನ್ನ ಬಳಿಯೋ ಮೂಲಕ ಅದನ್ನ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ, ಏನು ಕಾಣಿಸ್ಬಾರ್ದು ಅಂತ ಹೇಳಿ. ಅದಾದ ನಂತರ ಈ ಒಂದು ಕಳ್ತನ ಮಾಡಿರುವಂಥದ್ದು ಅದು ಕೂಡ ಗ್ಯಾಸ್ ಕಟ್ಟರ್ ಅನ್ನ ಬಳಸಿದ್ದಾರಂತೆ. ಗ್ಯಾಸ್ ಕಟ್ಟರ್ ಬಳಸಿ ಎಟಿಎಂ ನಿಲ್ಲದಂತಹ 5 ಲಕ್ಷ ದರೋಡೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಎಟಿಎಂ ದರೋಡೆ ಅನ್ನುವಂಥದ್ದು, ಬೆಂಗಳೂರಿನ ಎಟಿಎಂ ದರೋಡೆ ನೆನಪಾಗುತ್ತೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ಇವರು ಕಳ್ತನ ಮಾಡಿದ್ದಾರೆ, ಅದರಲ್ಲೂ ಕೂಡ ಕ್ಯಾಮ್ರಾ ಎಲ್ಲ ಕೂಡ ಕವರ್ ಮಾಡಿದ್ದಾರೆ, ಬಣ್ಣ ಎಲ್ಲ ಬಳದಿ. ಹಾಗಾಗಿ ಕಳ್ಳರಿಗೆ ಅರೆಸ್ಟ್ ಆಗಿದ್ದಾರೆ. ಹೇಗೆ, ಏನಿದೆ ಹೆಚ್ಚಿನ ಮಾಹಿತಿ? ರೋಷಿನಿ, ಏನಂತಂದ್ರೆ ಹಾವೇರಿಯ ಒಂದು ಹನುಮರಹಳ್ಳಿ ಶಾಖೆಯಲ್ಲಿ ಒಂದು ಎಟಿಎಂ ದರೋಡೆಯನ್ನು ಮಾಡಿರ್ತಕ್ಕಂಥದ್ದು. ಕಳ್ಳರು ಯಾವ ರೀತಿ ಒಂದು ಪ್ಲಾನ್ ಅನ್ನು ಮಾಡಿದಂದ್ರೆ, ಈ ಶಿಗ್ಗಾವಿ ತಾಲೂಕಿನ ಅಂದ್ರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಲ್ಲಿ ಹನುಮರಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಯೂನಿಯನ್ ಬ್ಯಾಂಕ್ ನ ತಳಭಾಗದಲ್ಲಿ ಇರ್ತಕ್ಕಂತಹ ಒಂದು ಎಟಿಎಂ ಏನಿತ್ತು, ಆ ಎಟಿಎಂ ಅನ್ನೇ ದರೋಡೆ ಮಾಡಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಈ ದರೋಡೆ ಮಾಡೋದಕ್ಕೆ ಒಂದಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ತಾರೆ. ಅದು ಏನಂದ್ರೆ ಈ ಗ್ಯಾಸ್ ಕಟರ್ ನಿಂದ ಎಟಿಎಂ ಅನ್ನ ಕಟ್ ಮಾಡಿ ದರೋಡೆ ಮಾಡಿರ್ತಕ್ಕಂಥ ಕೃತ್ಯ ಈಗ ಹೊರ ಬಂದಿರ್ತಕ್ಕಂಥದ್ದು. ಏನಂತಂದ್ರೆ ಅಲ್ಲಿ ಎಟಿಎಂ ಅನ್ನ ದರೋಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ಯಾಸ್ ಕಟರ್ ನಿಂದ ಅದನ್ನ ಕಟ್ ಮಾಡಿ ಅಲ್ಲಿದ್ದಂತಹ ಸುಮಾರು 5 ಲಕ್ಷ ರೂಪಾಯಿ ಸಿಕ್ಕಿರುತ್ತೆ. ಆ 5 ಲಕ್ಷ ರೂಪಾಯಿಯನ್ನು ಕೂಡ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಇನ್ನು ಸಿಸಿಟಿವಿ ಕ್ಯಾಮೆರಾಗಳು ಅಲ್ಲಿದ್ರು ಕೂಡ ಅವುಗಳಿಗೆ ಬಿಳಿ ಬಣ್ಣವನ್ನ ಸಿಂಪಡಿಸಿ ಈ ಕೃತ್ಯವನ್ನ ಮಾಡಲಾಗಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಪೂರ್ವ ನಿಯೋಜಿತವಾಗಿ ಸಿಸಿಟಿವಿ ಕ್ಯಾಮೆರಾಗಳಿದ್ರೆ ಅವುಗಳನ್ನ ಯಾವ ರೀತಿ ಬಿಳಿ ಬಣ್ಣವನ್ನು ಸಿಂಪಡಿಸಿ ನಾವು ದರೋಡೆ ಮಾಡ್ಬೇಕನ್ನೋ ಒಂದು ಪೂರ್ವ ನಿಯೋಜಿತ ಯೋಜನೆಯಲ್ಲಿ ಈ ಒಂದು ಕಳ್ಳತನ ಆಗಿರ್ತಕ್ಕಂಥದ್ದು, ದರೋಡೆ ಆಗಿರ್ತಕ್ಕಂಥದ್ದನ್ನ ನೋಡಿದ್ರೆ ಇನ್ನು ಈ ಶಿಗ್ಗಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಕೂಡ ಆಗಿರ್ತಕ್ಕಂಥದ್ದು. ಎಸ್ ಕಿರಣ್, ಇನ್ನು ಎಷ್ಟು ಜನ ಇದರಲ್ಲಿ ಈ ಒಂದು ಕಳ್ತನದಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆಯಾ? ಅದರಲ್ಲೂ ಕೂಡ ಸುಮಾರು ಎಷ್ಟೊತ್ತಿಗೆ ಆಗಿರ್ಬೋದು ಇದೆಲ್ಲವೂ ಕೂಡ? ಯಾವ ಸಮಯದಲ್ಲಿ? ಯಾಕಂದ್ರೆ ಬೇರೆ ಯಾರ ಗಮನಕ್ಕೂ ಬಂದಿಲ್ವಾ ಅಂತ. ಈಗ ಏನಂತಂದ್ರೆ ರೋಶಿನಿ, ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಈ ಯೂನಿಯನ್ ಬ್ಯಾಂಕ್ ಸಂಬಂಧದಂತೆ ಒಂದು ಎಟಿಎಂ ಏನು ದರೋಡೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು 4-5 ಜನ ಇದ್ರು ಅನ್ನೋ ಒಂದು ಮಾಹಿತಿ ಕೇಳ್ಬರ್ತಾ ಇದ್ರೆ ಸ್ಪಷ್ಟವಾಗಿಲ್ಲ. ಶಿಗ್ಗಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಆಗಿದ್ರು ಕೂಡ ಅದಕ್ಕೂ ಕೂಡ ಪೊಲೀಸರು ಕೂಡ ಅದರ ಬಗ್ಗೆ ತನಿಖೆ ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಏನೋ ಒಂದು ಗ್ಯಾಸ್ ಕಟರ್ ನಿಂದ ಒಂದು ಎಟಿಎಂ ಅನ್ನ ಕಟ್ ಮಾಡಿ ದರೋಡೆ ಮಾಡಿದ್ರು. ಇಲ್ಲಿ ಇದು ಗ್ಯಾಸ್ ಕಟರ್ ತೆಗೆದುಕೊಂಡು ದರೋಡೆ ಮಾಡಿರ್ತಕ್ಕಂಥದ್ದು ಈ
CCTVಗಳನ್ನ ಬಿಳಿ ಬಣ್ಣದಿಂದ ಸಿಂಪಡಿಸಿ ಅದನ್ನ ಮಂಜು ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಇವೆಲ್ಲವನ್ನ ನೋಡಿದಾಗ ಸುಮಾರು 4-5 ಜನದ ಒಂದು ತಂಡನೇ ಇರಬಹುದು ಅನ್ನೋ ಒಂದು ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಶಿಗ್ಗಾಂವಿ ತಾಲೂಕಿನ ಒಂದು ಹನುಮನಹಳ್ಳಿಯಲ್ಲಿ ಊರಿನ ಮಧ್ಯಭಾಗದಲ್ಲಿರ್ತಕ್ಕಂತಹ ATM ಅನ್ನೇ ಈ ರೀತಿ ದರೋಡೆ ಮಾಡಿರ್ತಕ್ಕಂಥ ದರೋಡೆಕೋರರು ಏನಿದಾರೋ ಎಲ್ಲಾ ಪೂರ್ವ ತಯಾರಿಯಲ್ಲಿ ಮಾಡ್ಕೊಂಡು ಬಂದು ಈ ಒಂದು ಮಾಡಿದ್ರ ಅಥವಾ ಇದಕ್ಕೆ ಎಷ್ಟು ಜನ ಬಂದಿದ್ರು ಇದೆಲ್ಲವೂ ಕೂಡ ಸದ್ಯದಲ್ಲೇ ಬೆಳಕಿಗೆ ಬರಬೇಕಾಗಿದೆ ರೋಶಿನಿ. ಎಸ್, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.